ತೊಂದರೆಗಳಾಗ್ತಾ ಇದ್ದಾವೆ ಅಂದರೆ ನೇರವಾಗಿ ನಮ್ಮನ್ನು ಖಂಡಿತ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನ ನಮ್ಮ ಹತ್ರ ಹೇಳ್ಬೋದು. ಕೆಲವು ಸರಿ ಕೆಲವು ಒತ್ತಡಗಳಿಂದ ಭಾಳ ಸರಿ ಮೀಟಿಂಗ್ಗಳಾಗಿ ಹೇಳೋಕ್ಕಾಗೋದಿಲ್ಲ ಖಂಡಿತ. ಯಾಕೆಂದರೆ ತುಂಬ ಇಂಪಾರ್ಟೆಂಟು ನಿಮ್ಮ ಜೀವನ ಕೂಡ ನಿಮ್ಮ ಪರಿಸ್ಥಿತಿಗಳು ಕೂಡ ಕೆಲವು ಸರಿ ಕೆಲವು ಒತ್ತಡಗಳು ಬೇರೆ ಬೇರೆ ರೀತಿ ಇರ್ತವೆ. ಆ ಥರ ಇದ್ರೆ ನೇರವಾಗಿ ನಮ್ಮನ್ನೇ ಬಂದು ಸಂಪರ್ಕ ಮಾಡಿ ಬಗೆಹರಿಸ್ತಾರೆ. ಯಾಕೆಂದರೆ ನೀವೆಲ್ಲ ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡ್ತೀವಿ, ನಿಮಗೂ ಆರೋಗ್ಯ ದೃಷ್ಟಿಯಿಂದ ಮತ್ತು ನಿಮ್ಮ ಕೆಲಸದ ದೃಷ್ಟಿಯಿಂದ ಒತ್ತಡರಹಿತವಾಗಿ ನೀವು ಒಳ್ಳೆಯ ಸೇವೆ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಆ ಥರ ಏನಾದರೂ ಒತ್ತಡಗಳಿದ್ರೆ ನೀವು ನೇರವಾಗಿ ನಮಗೆ ಬಂದು ಕಾಂಟ್ಯಾಕ್ಟ್ ಮಾಡಿ. ಮತ್ತು ತುಂಬ ಒಳ್ಳೆಯ ಗಾದಿಯನ್ನು ಹೇಳೋದು ನಾಲ್ಕು ಹೊಸ ಬಿಲ್ಡಿಂಗ್ ಇದೆ ಮತ್ತು ಉಳಿದ ಎಲ್ಲ ನಮ್ಮ 14 ಪರವಾಗಿ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಪರವಾಗಿ ನಿಮಗೆ ಅಭಿನಂದನೆಗಳು. ಎಲ್ಲವೂ ಹಾಸ್ಟೆಲ್ ಬಗ್ಗೆ ಸ್ಕೂಲ್ ಬಗ್ಗೆ ನಾವು ಕಂಪಲ್ಸರಿ ಅದನ್ನೆಲ್ಲ ಅಪ್ಡೇಟ್ ಮಾಡಿ ಇದನ್ನು. ಯಾಕಂದರೆ ನನಗೂ ತುಂಬ ಕೆಲವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿಗಳು ಎಲ್ಲ ಪರಿಚಯ ಇದ್ದಾರೆ. ಕೆಲವು ಕಡೆ ಎಲ್ಲ ಅವರು ಎಲ್ಲ ಫೋಟೋಸ್ ತುಂಬ ಚೆನ್ನಾಗಿ ಒಳ್ಳೆ ಪ್ರೈವೇಟ್ ಹಾಸ್ಟೆಲ್ ಥರ ಇದ್ದಾವೆ ಎಲ್ಲವೂ. ಗೌರ್ಮೆಂಟ್ ಹಾಸ್ಟೆಲ್ ಈಗ ಸ್ವಂತ ಕಟ್ಟಡ ಇರ್ತಕ್ಕಂಥ ಸರ್ಕಾರ 99% 100% ಚೆನ್ನಾಗಿರುತ್ತೆ. ಈಗ ನಾವು ಎಲ್ಲವೂ ಅಪ್ಡೇಟ್ ಮಾಡೋದು. ಆಮೇಲೆ ನಮ್ಮ ತಾಲೂಕಲ್ಲಿ ನಮ್ಮ ಬ್ಯಾಂಕ್ ಪಾಸ್ ಯಾವ ಒಳ್ಳೆಯಲ್ಲ ಸರ್. ನೆಕ್ಸ್ಟ್ ಇಯರ್ ಎಲ್ಲ ಕಂಪ್ಲೀಟ್ ಆಗ್ತದೆ. ಒಂದು 6 ಕಡೆ ಕೊಟ್ಟರೆ ಕೂಟಿಗೆಲ್ಲ ಒಂದು ಹೊಸಲಿನ ಒಂದು ಆಗಿದೆ ಸರ್. ಇನ್ನೊಂದು ತಿಂಗಳಲ್ಲಿ ಹ್ಯಾಂಡ್ ಓವರ್ ಆಗುತ್ತೆ. ತಿರುಪತಿಯಿಂದ ಇನ್ನೊಂದು ಸ್ವಲ್ಪ ವರ್ಕ್ ಇದೆ ಸರ್, ಅದು ಕೂಡ ಮಾಡ್ತೀವಿ. ಗುಡೆ ಕೊಟ್ಟು ಬಂದು ನಮಗೆ ನೀಡು ಸರ್. ಪ್ರೀಮಿಯಮ್ ಕಳಿಸ್ಕೊಂಡು ಅವೆರಡು ಈ ವರ್ಷ ಆಗಿತ್ತು ಕ್ಲಿಯರ್ ಆಗಿದೆ. ಇಲ್ಲಿಲ್ಲ ಅಂದರೆ ಎಲ್ಲಾದ್ರೂ ಒಂದು ಕಡೆ ಜಾಗ ಮಾಡಬೇಕು. ನಿಮ್ಗಳಿಗೇನದು PUC ಫಸ್ಟ್ ಇಯರ್ ಇದೆ ಸರ್. PCMB 38 ಆಗಿದ್ದಾವೆ, 2 ಸೀಟ್ ಮಾತ್ರ ಖಾಲಿ ಇರುತ್ತೆ ಸರ್. PCMC 35 ಇದ್ದಾವೆ ಸರ್. ನೀವು ಹೇಳ್ದಂಗೆ ಎಲ್ಲರೂ PCMBನೇ ಬೇಕು ಅಂತ ಇದ್ದಾರೆ ಸರ್. ಈಗ PCMC ಅಡ್ಮಿಷನ್ ಮಾಡಿಸಿದ್ದಾರೆ ಸರ್. PCMB ಬೇಕು ಅಂತ ನಿಮ್ಮ ಲೆಟರ್ ತೊಗೊಂಬಂದಾರೆ ಸರ್, ಇಸ್ಕೊಂಡಿದ್ದೀನಿ. ನಾವು ಈಗ ನಮ್ಮ ಮನವಿ ಏನಂತಂದ್ರೆ ಇಲ್ಲಿಲ್ಲ ಅಂದ್ರೆ ಎಲ್ಲಾದ್ರೂ ಒಂದು ಕಡೆ ಜಾಗ ಮಾಡಬೇಕು. ನಿಮ್ಗಳಿಗೇನದು SSLC ಮುಗೀತು. ಈಗ ಈ ವರ್ಷ SSLC ಪ್ರಿಪೇರ್ ಆಗ್ಬೇಕಲ್ಲ. ಮೊರಾರ್ಜಿ ಅಡ್ಮಿಷನ್ಸು ಈ ವರ್ಷ ಇವತ್ತೆಲ್ಲ ಹೋದ ವರ್ಷದ ಹಿಸ್ಟ್ರಿ. ಈಗ ನೆಕ್ಸ್ಟ್ ಈ ವರ್ಷದಲ್ಲಿ ಮತ್ತೆ ತರಿಸ್ಬೇಕಲ್ಲ ಅಲ್ಲ. ನೋಡಿ ನಿಮ್ಮನ್ನೆಲ್ಲ ಕರೆಸಿ ಮಾತಾಡೋದು ಉದ್ದೇಶ ಇಷ್ಟೇ. ಈಗ ಯಾವಾಗಲೂ ಪ್ರೈವೇಟ್ ಸ್ಕೂಲುಗಳಲ್ಲಿ ಕೂತ್ಕೊಳ್ಳಿ ತುಂಬ. ಯಾಕೆಂದರೆ ಓದೋದು ಅವೆಲ್ಲ ಎರಡನೇದು. ಈ ಶಿಸ್ತು ಮತ್ತು ಇಂಥ ಒಂದು ವಿಷಯಗಳು, ಸಮಾಜ ಘಾತಕ ವಿಷಯಗಳು ಇವು ಯಾವತ್ತೂ ನಮ್ಮ ತಾಲೂಕಿನಲ್ಲಿ ಆಗಬಾರ್ದು. ಸೊ ಅದಕ್ಕೋಸ್ಕರ ಅವ್ರಿಗೆ ಅವ್ರ ಆರೋಗ್ಯ ಕಾಳಜಿ ಬಗ್ಗೆ ಈಗ ನಿಮಗೂ ಅಷ್ಟೇ, ಮತ್ತು ಊಟದ ವಿಷಯದಷ್ಟೇ. ಅಲ್ಲಲ್ಲಿ ಕೆಲವು ಹಾಸ್ಟೆಲ್ಗಳಲ್ಲಿ ನನ್ನ ಊಟದ ಕಂಪ್ಲೇಂಟ್ಸ್ ಬರ್ತಾ ಇದೆ. ಬಟ್ ಅದು ಏನಿದೆ ಎಲ್ಲ ಮಿನು ಇದೆ. ಈಗ ನಾವೇನು ಹೇಳಿದ್ಮೇಲೆ ನೀವು ಜಾಸ್ತಿ ಮಾಡಬೇಕು, ಕಡಿಮೆ ಮಾಡಬೇಕು, ಇಲ್ಲ ಒಂದೊಂದು ನಿಮ್ಗೆ ಇಷ್ಟ ಬಂದಾಗ ಮಾಡಬೇಕಂತೇನಿಲ್ಲ. ಸ್ಟೇಟ್ ವೈಡು ಗೈಡ್ಲೈನ್ಸ್ ಇದೆ, ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಮತ್ತು ಕೆಲವು ಸರಿ ಎಲ್ಲ ಹೇಳ್ತಾರೆ ಬೇಗ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಅಡುಗೆಯವರು. ನಮಗೆ ಟೈಮ್ಗೆ ಕರೆಕ್ಟಾಗಿ ನಮಗೆ ಸಿಗೋದಿಲ್ಲ, ಇಲ್ಲ ಮಾಡಿಟ್ಟು ಹೋಗ್ಬಿಡ್ತಾರೆ, ನಮ್ಗೆ ಯಾರು ಕೇಳೋದಿಲ್ಲ ಅಂತಂತಾರೆ. ಅದನ್ನು ನೀವು ಸ್ವಲ್ಪ ಏಡಿಗಳು, ನೀವು ವಾರ್ಡನ್ಸು ಇಲ್ಲ ನಾವು ನಿರಂತರವಾಗಿ ಸ್ವಲ್ಪ ಮೀಟಿಂಗ್ಸು ಮತ್ತು ಕೆಲಸಗಳಿರೋದ್ರಿಂದ ನಾವು ವಿಸಿಟ್ ಮಾಡೋಕ್ಕಾಗ್ತಾಯಿಲ್ಲ. ಈಗ ಸ್ಟಾರ್ಟ್ ಆದ್ಮೇಲಿಂದ ಈ ತಿಂಗಳು 15ನೇ ತಾರೀಕು ಆದಮೇಲಿಂದ ನಾವು ಎಲ್ಲ ಮತ್ತೆ ಹಾಸ್ಟೆಲ್ಗೂ ವಿಸಿಟ್ ಮಾಡ್ತೀವಿ, ಮತ್ತು ಎಲ್ಲ ಸ್ಕೂಲುಗಳಿಗೂ ವಿಸಿಟ್ ಮಾಡ್ತೀವಿ. ಅನುದಾನಗಳು ಬಂದಿದ್ದಾವೆ. ಅದರಿಂದ ಎಲ್ಲ ಕಡೆಯೂ ಯಾವುದೇ ರೀತಿ, ಯಾಕೆಂದರೆ ತುಂಬ ಬಡವ್ರ ಮಕ್ಕಳೇ ಅಲ್ಲಿ ಓದ್ತಾ ಇರೋದು. ನಿಮ್ಮ ಮಕ್ಕಳು ಅಂದ್ಕೊಂಡು ಅದನ್ನು ನೀವು ದಯವಿಟ್ಟು ಅವ್ರಿಗೆ ಒಂದು ಉತ್ತಮ ಶಿಕ್ಷಣ ಕೊಡೋದಕ್ಕೆ, ಒಂದು ಸಮಾಜಕ್ಕೆ ಅವರ ಉತ್ತಮ ಕೊಡುಗೆ ಕೊಡೋದಕ್ಕೆ ನೀವೆಲ್ಲ ತಯಾರಿ ಮಾಡಬೇಕು. ನಿಜವಾಗ್ಲೂ ಇದು ಭಾಳ ಒಳ್ಳೆಯ ಸೂಚನೆ, ಅಂದರೆ ಒಂದು ಮುನ್ನೋಟ ನಮ್ಮ ತಾಲೂಕಿನ ಮಟ್ಟಿಗೆ. ಯಾಕಂದರೆ ತುಂಬ ಗೌರ್ಮೆಂಟ್ ಹಾಸ್ಟೆಲ್ಗಳ ಬಗ್ಗೆ ಇಷ್ಟು ಆಸಕ್ತಿ ತೋರಿಸ್ತಾ ಇರೋದಂತೇಳಿ ನನಗೆ ತಿಳಿದಂಗೆ 50 ಅಡ್ಮಿಷನ್ 100 ಮಾಡಿದ್ರು ಏನೂ ಆಗೋದಿಲ್ಲ. ಸೊ ಬೇಸಿಕ್ ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಇನ್ಕ್ರೀಸ್ ಮಾಡಿ ಮಾಡ್ಬೋದು ಅನ್ನೋದು ನಮ್ಮ ಬಯಕೆ. ಈಗ PPS ಶಾಲೆಗಳು ಎಲ್ಲೆಲ್ಲ ಆಗಿದ್ದಾವೆ ಅಲ್ಲೂ ಸ್ವಲ್ಪ ಹಾಸ್ಟೆಲ್ಗಳು ಮಾಡಿದ್ರೆ ಎಲ್ಲ ಬ್ಯಾಲೆನ್ಸ್ ಆಗ್ತವೆ ಅಂತೇಳಿ.
ನೋಡೋಣ ಈಗ ಸರ್ಕಾರದಲ್ಲಿ ಈಗ ಏನು ನಿರ್ಧಾರ ತಗೊಳ್ತಾರೋ. ಈಗ ಕರ್ನಾಟಕದ್ದು ಗಡಿ ಬಾಧ್ಯತೆ ಇರೋದ್ರಿಂದ ನಾವೊಂದು ಸ್ವಲ್ಪ ಹೆಚ್ಚುವರಿ ಮುರಾರ್ಜಿಗಳು ಎಲ್ಲ ಸ್ವಲ್ಪ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಗೈಡ್ಲೈನ್ಸ್ನ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿ ನಮಗೆ ಕೊಡ್ರಿ ಅಂತ ಹೇಳ್ಬಿಟ್ಟು ನಾವು ಸೋಷಿಯಲ್ ವೆಲ್ಫೇರ್ ಸೆಕ್ರೆಟರಿ ಸರ್ ಜೊತೆ ಮಾತಾಡಿದ್ವಿ. ಇಮಿಡಿಯೇಟಾಗಿ ಸಬ್ಮಿಟ್ ಮಾಡ್ತಿದ್ದೇನೆ, ಅದು ಕೂಡ ಮಾಡಲ್ಲ ಅಂತ ಹೇಳಿದ್ದಾರೆ. ಇವೆಲ್ಲ ಈಗ ಏನೇನು ನೀವೆಲ್ಲ ಕೊಟ್ಟಿದ್ದೀರಿ ಆ ಎಲ್ಲ ಹಾಸ್ಟೆಲ್ಗಳು ಈಗ ನೋಡಿ, ನಾವು ಸ್ವಲ್ಪ ಎಲ್ಲ ಕಷ್ಟಪಟ್ಟಿದ್ದಕ್ಕೆ ನಮಗೆ 58 ಅಂಗನವಾಡಿಗಳ ಕಟ್ಟಡ ಒಂದೇ ಲೆಟ್ರಲ್ಲಿ ಅಪ್ರೂವಲ್ ಆಗ್ತದೆ. 58 ಅಂಗನವಾಡಿ ಕಟ್ಟಡಗಳು ಈಗ ಆಲ್ಮೋಸ್ಟ್ ಎಲ್ಲ ಶಾಲೆಗಳಿಗೂ ಅಪ್ರೂವಲ್ ಹೋಗಿದೆ. ಮತ್ತು ಈಗ 14 ಪಶು ಆಸ್ಪತ್ರೆಗಳಿದೆ, ಅವೆಲ್ಲವನ್ನೂ ಈಗ ಅಪ್ರೂವಲ್ ಆಗಿದೆ. ಸೊ ಈಗ ನೆಕ್ಸ್ಟು ಈಗ ನಿಮ್ಮೆಲ್ಲ ಕಾಲೇಜುಗಳು ಮತ್ತು ಈಗ ಹಾಸ್ಟೆಲ್ಗಳೆಲ್ಲದೂ ನಾವು ಡೀಟೇಲಾಗಿ ತೊಗೊಂಡಿದ್ದೀವಿ, ಪ್ರಾಪರ್ ಫಾರ್ಮೆಟಲ್ಲಿ ಸಬ್ಮಿಟ್ ಮಾಡಿದ್ವಿ. ಸೊ ಅವೆಲ್ಲ ಆದರೆ ಇನ್ನೊಂದು ವರ್ಷದಲ್ಲಿ ಎಲ್ಲವೂ ಒಂದು ಹೊಸ ರೂಪ ತಗೊಳ್ತಾರೆ. ನೆಕ್ಸ್ಟ್ ಏನಾದ್ರು ಸ್ವಲ್ಪ ಅಡ್ಮಿಷನ್ ಜಾಸ್ತಿ ಆಗೋದು ಕೂಡ ನಾವು ಪ್ರಯತ್ನ ಮಾಡ್ಬೋದು. ಹಾಂ 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 ಹೌದು 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 ಹೌದು. ಇಲ್ಲ, ಅದು ನೆಕ್ಸ್ಟ್ ವೀಕು ನಾನು ಸೋಮವಾರ ಒಂದು ದಿವಸ ಬೆಂಗಳೂರು, ಮಂಗಳವಾರ ಬುಧವಾರ ಇಲ್ಲೇ ಇರ್ತೀನಿ. ಸ್ವಲ್ಪ ಇಲ್ಲಿ ಕೂಡ್ಲಿಗಿ ಟೌನ್ನಲ್ಲಿ, ಕೂಡ್ಲಿಗಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು 15-20 ಭೂಮಿ ಪೂಜೆಗಳು ಪೆಂಡಿಂಗ್ ಇದ್ದಾವೆ. ಇಲ್ಲಿ ಸುತ್ತಮುತ್ತ ಪಂಚಾಯತಿ, ವೈಕಲ್ ಪಂಚಾಯತಿ, ಶಿವಪುರ ಪಂಚಾಯತಿ ಮತ್ತು ಕೂಡ್ಲಿಗಿ ಪಟ್ಟಣ ಪಂಚಾಯತ್ ಒಂದು 15-20 ಭೂಮಿ ಪೂಜೆ ಪೆಂಡಿಂಗ್ ಇದ್ದಾವೆ. ಆ ಇದರಲ್ಲೇ ಅದನ್ನು ಇಟ್ಕೊಳ್ಳೋದು. ಸೊ ಅವು ಇಟ್ಕೊಂಡಾಗ ಸ್ವಲ್ಪ ಎಲ್ಲ ವಿಸಿಟ್ ಮಾಡಿ, ಈಗ ನಾವು ಅದಕ್ಕೋಸ್ಕರ ಅವತ್ತು ನಾನು ಹೋದಾಗ 60 ಅಡ್ಮಿಷನ್ನು ಇನ್ನೂ ನಮ್ಮ ಇರ್ಬೋದು, ಬೇರೆ ಯಾರಾದರೂ ಕಡೆ ಇರ್ಬೋದು, ಅಲ್ಲಿ ಏನಾದರೂ ತೊಂದರೆಗಳಾಗ್ತಾ ಇದ್ದಾವೆ ಅಂದರೆ ನೇರವಾಗಿ ನಮ್ಮನ್ನು ಖಂಡಿತ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನ ನಮ್ಮ ಹತ್ರ ಹೇಳ್ಬೋದು. ಕೆಲವು ಸರಿ ಕೆಲವು ಒತ್ತಡಗಳಿಂದ ಭಾಳ ಸರಿ ಮೀಟಿಂಗ್ಗಳಾಗಿ ಹೇಳೋಕ್ಕಾಗೋದಿಲ್ಲ ಖಂಡಿತ. ಯಾಕೆಂದರೆ ತುಂಬ ಇಂಪಾರ್ಟೆಂಟು ನಿಮ್ಮ ಜೀವನ ಕೂಡ, ನಿಮ್ಮ ಪರಿಸ್ಥಿತಿಗಳು ಕೂಡ ಕೆಲವು ಸರಿ ಕೆಲವು ಒತ್ತಡಗಳು ಬೇರೆ ಬೇರೆ ರೀತಿ ಇರ್ತವೆ. ಆ ಥರ ಇದ್ರೆ ನೇರವಾಗಿ ನಮ್ಮನ್ನೇ ಬಂದು ಸಂಪರ್ಕ ಮಾಡಿ ಬಗೆಹರಿಸ್ತಾರೆ. ಯಾಕೆಂದರೆ ನೀವೆಲ್ಲ ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡ್ತೀವಿ, ನಿಮಗೂ ಆರೋಗ್ಯ ದೃಷ್ಟಿಯಿಂದ ಮತ್ತು ನಿಮ್ಮ ಕೆಲಸದ ದೃಷ್ಟಿಯಿಂದ ಒತ್ತಡರಹಿತವಾಗಿ ನೀವು ಒಳ್ಳೆಯ ಸೇವೆ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಆ ಥರ ಏನಾದರೂ ಒತ್ತಡಗಳಿದ್ದರೆ ನೀವು ನೇರವಾಗಿ ನಮಗೆ ಬಂದು ಕಾಂಟ್ಯಾಕ್ಟ್ ಮಾಡಿ. ಮತ್ತು ತುಂಬ ಒಳ್ಳೆಯ ಗಾದೆಯನ್ನು ಹೇಳಿದ್ರಿ. ಅದೇ ರೀತಿಯಾಗಿ ಈಗ ಮಕ್ಕಳೆಲ್ಲ ಶಾಲೆಗಳಲ್ಲಿ ಓದ್ಕೊಳ್ಳೋದ್ರಿಂದ ಈಗ ಯಶಸ್ವಿ ಕಾಣ್ಬೇಕಾಗಿರ್ತಕ್ಕಂಥ ಮಹೇಶ್ವರು ಕೂಡ ಇಲಾಖೆ ಅಭಿನಂದನೆಗಳು. ಶ್ರೀಮತಿ ಸುಮಾಗೆ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿನಿಯ ಕೂಡಿಗೆ ವಿಭಜಿತ ಇವರ ವಿದ್ಯಾರ್ಥಿ 3 ವರ್ಷ ಕಾಲ ಮಾಡಿದರೆ ಸದೈವ ಮಕ್ಕಳಿಗೆ ಹಾಕಲಾಗಿದೆ. ಶಿಕ್ಷಕರ